ಕಾದಂಬರಿಗೆ ಈ ವರ್ಷದ ಕೇಂದ್ರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರೋದು ನಮ್ಮೆಲ್ಲರಿಗೂ ಬಹಳನೇ ಸಂತೋಷವನ್ನು ತಂದಿರುವಂತ ವಿಚಾರ. ವಿಶೇಷ ಅಂದ್ರೆ ಆ ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ದು ನಮ್ಮೆಲ್ಲರ ಪ್ರೀತಿ ಪಾತ್ರ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಜೈಮಾಲ ಅವರು. ನಾನು ಓದಿದಂತ ಅತಿ ನೆಚ್ಚಿನ ಪೂರ್ಣಚಂದ್ರ ತೇಜಸ್ವಿಯವರು ಮತ್ತೆ ಅವರ ಕಾದಂಬರಿಗಳಲ್ಲಿ ನಮ್ಗೇನು ಒಂದು ದೀರ್ಘವಾದ ಪ್ರಯಾಣ ನಮ್ಗೆ ಸಿಗ್ತಾ ಇತ್ತು. ಆ ತರಹದ ಒಂದು ಪ್ರಯಾಣ ನಾವು ಆ ಕಾದಂಬರಿ ಓದುವಾಗ ನಾವು ಕಾದಂಬರಿ ಜೊತೆನಲ್ಲಿ ನಾವು ಪ್ರಯಾಣ ಮಾಡ್ತಾ ಹೋಗ್ತೀವಿ. ಆ ಕಾದಂಬರಿ ಓದ್ತಾ ಇದೀವಿ ಅಂತ ಎಲ್ಲೂ ಅನ್ಸೋದಿಲ್ಲ. 2 ಶತಮಾನದ ತಲೆಮಾರಿನ ಒಂದು ಇದನ್ನ ಅವರು ಗೋವಾದಿಂದ ಶುರು ಮಾಡಿ ದಕ್ಷಿಣದ ನಮ್ಮ ಕೊಚ್ಚಿವರೆಗೂ ನಮ್ಮನ್ನ ಪ್ರಯಾಣ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಅದ್ಭುತವಾದ ಕಾದಂಬರಿ. ನೀವೆಲ್ಲರೂ ಓದ್ಲೇಬೇಕಾದ ಕಾದಂಬರಿ. ಡಾಕ್ಟರ್ ಜೈಮಾಲ್ ಅವರು ಕಾದಂಬರಿಯನ್ನ ಓದಿ ಅವತ್ತಿನ ದಿವಸ ಬಹು ದೀರ್ಘವಾದ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಗೌಡ ಸಾರಸ್ವತ ಜನಾಂಗದ ಬಗ್ಗೆ 20 ವರ್ಷಗಳಷ್ಟು ಕಾಲ ಸುದೀರ್ಘವಾದ ಅಧ್ಯಯನವನ್ನು ಪೈಯವರು ಮಾಡಿದ್ದಾರೆ. ಮಹತ್ ಸಾಧನೆ ಅದು ಬಂದಂತ ಒಂದೊಂದು ಪಾತ್ರಗಳು ವೈವಿಧ್ಯಮಯವಾಗಿ ಎಷ್ಟು ಚೆನ್ನಾಗಿ ಕಣ್ಣು ಕಟ್ಟವಾಗಿ ಮಾಡಿದ್ದಾರೆ ಅವರು. ಅದರಲ್ಲಿ ಒಂದು ಬೇತಾಳನ ಪಾತ್ರ ಬರುತ್ತೆ, ಬಾಗ್ಲು ಬೇತಾಳ ಅನ್ನೋ ಒಂದು ಪಾತ್ರವನ್ನು ಅವರು ಅದು ವಿಶಿಷ್ಟವಾಗಿ ಇತ್ತೇನೋ, ಅದು ನಮ್ಮ ಕಣ್ಣು ಮುಂದೆ ನಮ್ಮೆಲ್ಲರ ಜೊತೆನಲ್ಲೇ ಇತ್ತೇನೋ, ಬಹುದೂರ ಅದನ್ನೆಲ್ಲ ನಾವು ಆಚರಣೆಯಲ್ಲಿ ಇತ್ತೇನೋ ಅನ್ನುವಷ್ಟು ಮಟ್ಟಿಗೆ ಐತಿಹ್ಯ ಮತ್ತು ಇವತ್ತಿನ ವರ್ತಮಾನವನ್ನು ಅವರು ಮೇಳೈಸಿಕೊಂಡು ಅಲ್ಲಿ ಪಾತ್ರ ಕಲ್ಪನೆ ಮಾಡಿದ್ದಾರೆ. ಮಲೆನಾಡಿನ ಮತ್ತು ಪಶ್ಚಿಮ ಘಟ್ಟಗಳ ಸೊಗಡನ್ನ ಎಷ್ಟು ರೀತಿಯಾಗಿ ಚಿತ್ರಿಸಿದ್ದಾರೆ ಅಂತ ಹೇಳಿದ್ರೆ, ಪ್ರಾಯಶಃ ನಮ್ಮ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ತರುವಾತ ಪಶ್ಚಿಮ ಘಟ್ಟವನ್ನು ಅಷ್ಟು ವಿಶಿಷ್ಟವಾಗಿ ಚಿತ್ರಿಸಿದವರು ಗೋಪಾಲಕೃಷ್ಣಪ್ಪಯ್ಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗೋಪಾಲಕೃಷ್ಣಪ್ಪಯ್ಯವರು ಈ ಚಿತ್ರಣದ ಜೊತೆಗೇನೆ ಒಂದು ಪಾತ್ರದ ಮೂಲಕ ಬಯಲು ಸೀಮೆಯ ಒಂದು ಕಾಂಟ್ರಾಸ್ಟ್ ಕೂಡ ಕೊಡ್ತಾ ಹೋಗ್ತಾರೆ ಕಾದಂಬರಿನಲ್ಲಿ. ಬಯಲು ಸೀಮೆ ಒಂದು ಪಾತ್ರದ ಮೂಲಕ ಒಂದು ಪಾತ್ರ ಅಲ್ಲಿಂದ ಬಂದು ಹೀಗೆ ಬಿಜಾಪುರದಲ್ಲಿ ನಿಂತ್ಕೊಳ್ಳೋ ಒಂದು ಪಾತ್ರದ ಮೂಲಕ ಬಯಲು ಸೀಮೆ ಮತ್ತು ಪಶ್ಚಿಮ ಘಟ್ಟದ ಎರಡು ಒಂದು ನಿಸರ್ಗದ ವಿಸ್ಮಯ ಏನಿದೆ ಕರ್ನಾಟಕದಲ್ಲಿ ಅದನ್ನ ಕೊಡ್ತಾ ಹೋಗ್ತಾರೆ. ಒಂದು ವಿಶೇಷ ಕಾರಣಕ್ಕಾಗಿ ಈ ಕಾದಂಬರಿನ ಎಲ್ಲರೂ ಓದಲೇಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಕೊಂಕಣಿಗಳು ಬಹಳ ಬುದ್ಧಿವಂತರು ಅನ್ನೋ ಮಾತನ್ನ ನಾವು ಕೇಳಿದ್ದೀವಿ. ಬಟ್ ಆ ಕೊಂಕಣಿಗಳು ಬುದ್ಧಿವಂತಿಕೆಗೆ ಏನು ನಿಕಟವಾಗಿ ಅವ್ರಿಗೆ ಏನೆಲ್ಲ ಕಷ್ಟ ಸುಖಗಳನ್ನ ಅನುಭವಿಸಿದರೆ, ಅವರು ತಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಪೋರ್ಚುಗೀಸರ ದಾಳಿಯನ್ನು ತಪ್ಪಿಸಿಕೊಂಡು ಅಲ್ಲಿಂದ ಸುದೀರ್ಘವಾಗಿ ಕೊಚ್ಚಿಯವರೆಗೂ ಬರೆದಂತಹ ಅವರು ಪ್ರಯಾಣವನ್ನು ಸುದೀರ್ಘವಾಗಿ ಕಟ್ಟಿಕೊಂಡಿದ್ದಾರೆ. ಕಾದಂಬರಿ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇದನ್ನು ಬಹಳ ಮನನ ಮಾಡ್ಕೊಂಡಂತ ಡಾಕ್ಟರ್ ಜೈಮಾಲ್ ಅವರ ಮುಂದೆ ಇದ್ರ ಬಗ್ಗೆ ಮಾತಾಡೋದಿರೋದ್ರಿಂದ ನನ್ನ ಈ ಮಾತುಗಳನ್ನ ಇಲ್ಲಿಗೆ ಮಟ್ಟುಗೊಳಿಸಿ ಗೋಪಾಲಕೃಷ್ಣಪ್ಪಯ್ಯ ಅವ್ರನ್ನ ತಮ್ಮೆಲ್ಲರಿಗೂ ಪರಿಚಯ ಮಾಡೋದಕ್ಕೋಗಿ ನನ್ನ ಅತೀವಾದ ಸಂತೋಷ. ಕಾಯಂತ ಒಬ್ಬ ಭೂತಪೂರ್ವ ಕಲಾವಿದ. ಅವರು ಬಹಳಷ್ಟು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ರಂಗಭೂಮಿಯಲ್ಲಿ ಅವರು ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ. ವಿಶೇಷ ಅಂದ್ರೆ ಅವರ ಕನಸೆಂಬ ಕುದುರೆಯನ್ನು ಏರಿ ಅನ್ನುವ ಚಿತ್ರಕ್ಕೆ ಈ ವರ್ಷ ಅವರಿಗೆ ನಾವೆಲ್ಲರೂ ರಾಷ್ಟ್ರ ಪ್ರಶಸ್ತಿ ನಿರೀಕ್ಷೆ ಮಾಡಿ ಪ್ರಶಸ್ತಿ ಬೇಕಿದೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಈಗಾಗಲೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳ ಸುಸ್ವಾಗತ ಮಾಡ್ತೀನಿ. ಇಲ್ಲಿ ಮಾಡೋದು ಒಂದು ಇರಲಿ ಜೊತೆಲಿ ನೋಡಿ. ಸುರೇಶ್ ಸರ್ ಇಲ್ಲಿ ಅತಿ ಸಜ್ಜನರಾದಂತಹ ಇಬ್ಬರು ಶ್ರೇಷ್ಠ ಚೇತನಗಳು ನಮ್ಮ ಕಣ್ಮುಂದೆ ಕೂತ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ
ಅವರನ್ನ ಸನ್ಮಾನಿಸ್ತಿರೋದು ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ತರ್ತಾ ಇದೆ. ಸ್ವಪ್ನ ಸಾರಸ್ವತವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನ್ನನ್ನು ಕೇಳ್ಕೊಂಡಾಗ ಒಂದು ಗಳಿಗೆ ಆ ಪುಸ್ತಕದ ಗಾತ್ರವನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ನನ್ನ ಕೈಯಲ್ಲಿ ಈ ಪುಸ್ತಕವನ್ನು ಓದ್ಲಿಕ್ಕೆ ಎಷ್ಟು ದಿವಸ ಆಗುತ್ತೋ ದೇವ್ರೆ ಅಂತ ಹೇಳ್ಬಿಟ್ಟು ಒಂದು ಭಾವಿಸಿದ್ದೆ ನಾನು. ಆದ್ರೆ ಆ ಪುಸ್ತಕವನ್ನ ಓದ್ತಾ ಹೋಗುವಾಗ ಆ ಪುಸ್ತಕ ನಮ್ಮನ್ನು ಓದಿಸ್ಕೊಳ್ತಾ ಅದು ಹೇಗೆ ಓದಿಸ್ಕೊಳ್ತಾ ಹೋಗುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾವು ನೋಡಿದ ನಮ್ಮ ಬದುಕು ನಾವೆಲ್ಲೋ ಇಲ್ಲೇ ಹತ್ತಿರದಲ್ಲಿ ಇದನ್ನು ಕಂಡಿದ್ದೀವಿ. ಈ ಎಲ್ಲ ಪಾತ್ರಗಳು ನಮಗೆ ಗೊತ್ತಿದ್ದಾರೆ, ಈ ಎಲ್ಲ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ ಅನ್ನುವಂತಹ ಒಂದು ಭಾವನೆಯನ್ನ ನಮ್ಗೆ ಅರಿವಿಲ್ಲದೆ ಅದು ನಮ್ಮನ್ನ ವಿಶ್ರಾಂತಿ ಕೂಡ ತೆಗೆದುಕೊಳ್ಳದೆ ಆ ಪುಸ್ತಕ ಓದಿಸ್ಕೊಳ್ತಾ ಹೋಗುತ್ತೆ. ಅಂತಹ ಒಂದು ದೊಡ್ಡ ಗ್ರಂಥ ಒಂದು ಸಂಶೋಧನೆ ಮಾಡ್ಬೇಕಾದ್ರೆ ಕನಿಷ್ಠ ಒಂದು 5-5.5 ವರ್ಷ ಬೇಕಾಗುತ್ತೆ. ಆದ್ರೆ 20 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಜನಾಂಗದ ವಲಸೆ ಬಂದಂತಹ ಇಡೀ ಯಾತ್ರೆಯನ್ನ ಅಷ್ಟು ಮನ ಮುಟ್ಟೋ ಹಾಗೆ ಅವರು ಬರೆದಂತ ರೀತಿ, ಅವರು ಆ ಬಳಸಿದ ಭಾಷೆಗಳು ಮತ್ತು ಆ ಪಾತ್ರಗಳಲ್ಲಿ ಇದ್ದಂತಹ ನೋವು, ಯಾತನೆ ಇವೆಲ್ಲವನ್ನೂ ಕೂಡ ಅದೆಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಂದ್ಸಲ ಸ್ವಪ್ನ ಸಾರಸ್ವತವನ್ನ ಓದ್ಬೇಕು. ಅದರಲ್ಲಿರ್ತಕ್ಕಂಥ ಅಂಶ ಬಹುಶಃ ಅವರು ಇವತ್ತು ಒಂದು ಕೊಂಕಣಿ ಜನಾಂಗ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ಹುಡುಕುವಾಗ ಅವರಲ್ಲಿದ್ದಂತ ಶ್ರದ್ಧೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ, ತನ್ನ ದೇವರನ್ನು ಕೂಡ ಅವರು ಬಿಡ್ಲಿಲ್ಲ. ಅಲ್ಲಿಂದ ದೇವರನ್ನು ಕೂಡ ಆ ಗೋವಾದಿಂದ ಆ ವಲಸೆ ಬರುವಾಗ ಆ ದೇವರಿಗಾಗಿ ಅವರು ಮಾಡಿದಂತಹ ಹೋರಾಟಗಳು ಎಲ್ಲವೂ ಕೂಡ ಸೂಕ್ಷ್ಮ ವಿಷಯವನ್ನ ತೆಗೆದುಕೊಂಡು ಒಂದು ಇಡೀ ಯಾತ್ರೆ, 20 ವರ್ಷದ ಯಾತ್ರೆಯನ್ನ ಅದು ಎಷ್ಟು 1000 ವರ್ಷದ 100 ವರ್ಷದ ಹಿಂದೆ ಅವರು ಪಟ್ಟ ಅನುಭವಗಳನ್ನ ಆ ಪೋರ್ಚುಗೀಸರಿಂದ ತಪ್ಪಿಸ್ಕೊಂಡು ಹೇಗೆ ಯಾವ್ಯಾವ ವಿಧಾನದಲ್ಲಿ ಎಲ್ಲೆಲ್ಲಿ ಬಂದ್ರು, ಅಲ್ಲಿ ಪಟ್ಟ ಶ್ರಮ ಏನು ಅನ್ನುವಂಥದ್ದು ಒಂದು ಸುದೀರ್ಘ ಯಾತ್ರೆ. ಆ ಯಾತ್ರೆ ಮುಗಿಯುವಷ್ಟು ಹೊತ್ತಿಗೆ ನಮ್ಗನ್ಸುತ್ತೆ ಬಹುಶಃ ಈ ಜನಾಂಗ ಇಷ್ಟೊಂದು ಯಾತನೆ ಪಟ್ಟು ಇವತ್ತು ಇಷ್ಟು ಗಟ್ಟಿಯಾಗ್ಲಿಕ್ಕೆ, ಅವರು ಎಲ್ಲಿ ಹೋದ್ರೂ ಕೂಡ ಅವರಿಗೆ ಇಷ್ಟೊಂದು ಯಶಸ್ಸು ಯಾಕೆ ಸಿಕ್ಕಿದೆ ಅನ್ನುವಂಥದ್ದು ನಮ್ಗೆ ಆ ಅಂತಿಮವಾಗಿ ಅದರ ಕೊನೆಯ ಪುಟವನ್ನು ಓದುವಷ್ಟೊತ್ತಿಗೆ ನಮ್ಗೆ ಆ ಇಡೀ ಅವರ ಸಾರ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ನಿಂತ್ಕೊಳ್ಳುತ್ತೆ. ಒಂದು ಪ್ರಶಸ್ತಿ ಅವರು ನಮಗೆಲ್ಲರಿಗೂ ಹೆಮ್ಮೆ. ಅವರ ಪಾತ್ರವನ್ನು ಕಟ್ಕೊಟ್ಟ ರೀತಿ ನಮ್ಗೆ ಮಂದಟ್ಟವಾಗುವ ಹಾಗೆ ಕಟ್ಕೊಟ್ಟಿದ್ದಾರೆ. ಇವತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರಾಷ್ಟ್ರವೂ ಆ ಚಿತ್ರವನ್ನು ನೋಡಿದಾಗ ಒಂದು ಕ್ಷಣ ಬಿರಾದಾರ್ ಅವರನ್ನ ಎದ್ದು ನಿಂತು ಗೌರವಿಸುತ್ತೆ. ನಮಗೆಲ್ಲರಿಗೂ ಹೆಮ್ಮೆ. ಯಾಕೆಂದ್ರೆ ಕನ್ನಡದ ಇವತ್ತು ಎಲೆಮರೆ ಕಾಯಿಯಾಗಿ ಕೊನೆ ಕಾಲದಲ್ಲೂ ಕೂಡ ಚೋಮನಿಗೊಂದು ದಕ್ಕಿದಂತಹ ಗೌರವ ನಮ್ಮ ಚೋಮನದುಡಿ ವಾಸುದೇವರಾವ್ ಅವರಿಗೆ ಅವರ ಕೊನೆಗಾಲದಲ್ಲೂ ಕೂಡ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಒಂದು ದಕ್ಕಿತು. ಅವರಿಗಿಂತ ಮೊದಲೇ ಇವರಿಗೆ ದಕ್ಕಿದೆ. ಇಂಥ ಶ್ರೇಷ್ಠ ಕಲಾವಿದನನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತಹ ಎಲ್ಲರಿಗೂ ಅವರ ಸಾಧನೆಗೂ ನಾವು ಗೌರವಿಸ್ತೀವಿ. ಮಾತನಾಡಲಿಕ್ಕೆ ಅವಕಾಶ ನೀಡಬೇಕಾದ ಅಧ್ಯಕ್ಷರಿಗೆ ಸಭೆಗೆ ನಮಸ್ಕಾರ. ನನಗೆ ಸುರೇಶ್ ಅವರು ಗೋಪಾಲಕೃಷ್ಣ ಪೈ ಅವರ ಕಾದಂಬರಿ ಬಗ್ಗೆ ಹೇಳಲೇ ಇಲ್ಲ. ಒಂದು 2-3 ವಾರದಿಂದ ನಾವು ಪುಸ್ತಕಗಳ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ನಾನು ನಮ್ಮ ಚಂದ್ರಶೇಖರ ಕಂಬಾರ ಅವರ ಶಿಖರ ಸೂರ್ಯವನ್ನ ರಜನಿಕಾಂತ್ ಅವರಿಗೆ ಕೊಟ್ಟಾಗ ಅದನ್ನ ಓದಿ ತುಂಬಾ ಇಷ್ಟಪಟ್ಟು, ನಾನು 20 ವರ್ಷ ಚಿಕ್ಕನಾಗಿದ್ದರೆ ಈ ಸಿನಿಮಾ ಮಾಡ್ತಿದ್ದೆ ನಾನು, ಅಷ್ಟೊಂದು ಇಷ್ಟ ಆಯ್ತು. ಬೇಗ ಬೇಗ ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಒಂದೊಂದೇ ಪುಟ ಓದ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರಿಗೆ ಗೋಪಾಲಕೃಷ್ಣ ಪೈ ಅವರ ಪುಸ್ತಕ ನಾನು ಕೊಡಬಹುದಾಗಿತ್ತು. ಸುರೇಶ್ ಮುಂಚೆನೆ ಹೇಳಿದ್ರೆ ನಾನು ಓದಿ. ಹೀಗೆ ನಮಗೆ ಸಿನಿಮಾ ಜೊತೆ ಸಾಹಿತ್ಯದ ನಂಟು ಬೆಳೆದೇ ಹೋದ್ರೆ ನಾವೆಲ್ಲೋ ಸ್ವಲ್ಪ ದರಿದ್ರನಾಗ್ತಾ ಹೋಗ್ತೀವಿ ಅನ್ನೋ ಬೌದ್ಧಿಕವಾಗಿ ಅಂತ ಅನಿಸ್ತಾ ಇದೆ. ಇದನ್ನ
ಮಲಯಾಳದಲ್ಲಿ ಇದ್ದ ಹಾಗೆ ನಾವು ಸಾಹಿತ್ಯ ಕೃತಿಗಳನ್ನ ಬಳಸ್ಕೊಂಡು ನಮ್ಮ ಅಂತಃಸತ್ವ ಇರುವಂತಹ ಸಿನಿಮಾಗಳನ್ನ ಮಾಡದೆ ಹೋದ್ರೆ, ಅದೇ ಮಚ್ಚು ಲಾಂಗು ಮಾಡ್ತಾ ಹೋದ್ರೆ ಈಗಾಗಲೇ ಬಹಳಷ್ಟು ಜನ ಪ್ರೇಕ್ಷಕರನ್ನ ಕಳ್ಕೊಂಡ್ಬಿಟ್ಟಿದೀವಿ. ಇನ್ನು ಮುಂದೆ ಸಂಪೂರ್ಣವಾಗಿ ಚಿತ್ರರಂಗವನ್ನು ಮುಚ್ಚುವಂತ ಪರಿಸ್ಥಿತಿ ಬರಬಹುದೇನೋ. ಹಾಗಾಗಿ ಈಗ ರಾಜು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನೀವು ಹಿರಿಯರೆಲ್ಲ ಕೂತ್ಕೊಂಡು ಒಳ್ಳೆ ಸಿನಿಮಾಗಳು ಬರೋ ರೀತಿ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಸಿನಿಮಾ ಮತ್ತು ಸಾಹಿತ್ಯ ಎರಡು ಒಟ್ಟಿಗೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೆ. ಹಾಗೆ ನಮ್ಮ ಬಿರಾದಾರ್ ಅಂತ ನಟರು ನಮ್ಮ ತುಂಬಾ ಜನ ಇದ್ದಾರೆ. ಅವರಿಗೆ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗದೆ ಅವರ ಪ್ರತಿಭೆ ಪ್ರಕಾಶಗೊಳ್ತಾ ಇಲ್ಲ. ಹಾಗಾಗಿ ಸಾಹಿತ್ಯದ ನಂಟು ಜಾಸ್ತಿಯಾಗಿ ಒಳ್ಳೊಳ್ಳೆಯ ಪಾತ್ರಗಳನ್ನ ಕಲ್ಪನೆ ಮಾಡಿ ನಮಗೆ ಕೊಟ್ಟಾಗ ನಮ್ಮಲ್ಲಿರುವಂತಹ ಕಲಾವಿದರನ್ನ ಬಳಸಿಕೊಂಡು ಅದ್ಭುತವಾದ ಚಿತ್ರಗಳನ್ನ ಕೊಡಬೇಕು. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಸಹ ತುಂಬಾ ಬುದ್ಧಿಜೀವಿಗಳಾದ್ರಿಂದ, ಇದನ್ನೆಲ್ಲ ಯೋಚನೆ ಮಾಡೋ ಶಕ್ತಿ ಇರೋದ್ರಿಂದ, ದೂರದೃಷ್ಟಿ ಇರೋದ್ರಿಂದ ಒಳ್ಳೆಯ ಸಿನಿಮಾಗಳು ಮಾಡಿ ಮತ್ತೆ ಪ್ರೇಕ್ಷಕರು, ಕನ್ನಡ ಪ್ರೇಕ್ಷಕರು ಸಿನಿಮಾ ಮಂದಿರವಂತ ಬರೋ ಹಾಗೆ ವಾಣಿಜ್ಯ ಮಂಡಳಿ ಬೇರೆ ಬೇರೆ ಎಲ್ಲ ವಿಭಾಗದ ಸಂಘ ಸಂಸ್ಥೆಗಳನ್ನ ಸೇರಿಸಿಕೊಂಡು ಒಂದು ಮಂಥನ ಸಭೆಯನ್ನು ಮಾಡಿ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಈ ಸಮಾರಂಭವನ್ನ ಅದನ್ನ ಹೇಳೋಕೆ ನಾನು ಬಳಸ್ಕೊಳ್ಳೋದಕ್ಕೆ ನನಗೆ ಅರ್ಥ ಏನು ಸಂಕೋಚ ಅನ್ನಿಸ್ತಾ ಇಲ್ಲ, ಅರ್ಥಪೂರ್ಣ. 3 ಜನ ಮಹಾನ್ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತಾ ಇರೋದಕ್ಕೆ ಮೊದಲು ಅವರ ಚೇಂಬರ್ನವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಈ ತರದ್ದು ಸದಾ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಎಲೆಮರೆಕಾಯಿ ಆಗಿದ್ದಂಥವ್ರು ಎಲ್ಲ ಒಂದ್ ಸ್ವಲ್ಪ ಬೆಳಕಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ, ಎಕ್ಸ್ಪೋಸ್ ಆಗ್ತಾರೆ, ಗೊತ್ತಾಗ್ತದೆ. ಸೊ ಇನ್ನ ಪೈಯವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಇದುವರೆಗೂ ಎಲ್ಲರೂ ಹೇಳೋದು ತುಂಬಾ ದೊಡ್ಡ ವ್ಯಕ್ತಿ. ಸೊ ಬಿರೇದರ್ ಬಗ್ಗೆ ಒಂದು 2 ಮಾತು ನಾನು ಆಡಲೇಬೇಕು. ಯಾಕೆಂದ್ರೆ ನಾನು ಬಿರೇದರು ಒಂದು 30 ವರ್ಷದಿಂದ ಸ್ನೇಹಿತರು. ನನ್ನ ಸ್ವಂತ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಬಿರೇದರ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನಾವು ಅಂತ ಕಲಾವಿದನ್ನ ಇವತ್ತು ಒಂದು ವೇದಿಕೆ ಮೇಲೆ ಕೂತಿದ್ದಾನೆ, ಒಂದು ದೊಡ್ಡದಾಗಿ ಅವನಿಗೆ ಪ್ರಶಸ್ತಿ ಬಂದಿದೆ ಅವರಿಗೆ ಅಂದಾಗ ನನಗೆ ತುಂಬಾ ಖುಷಿ ಆಯ್ತು. ಸೊ ಇವತ್ತು ನನಗೆ ಅವರು ಚೇಂಬರ್ ನಲ್ಲಿ ಆಹ್ವಾನ ಮಾಡಿದಾಗ ಯಾರಿಗೆ ಏನು ಅಂತೆಲ್ಲ ಕೇಳಿದಾಗ ದೊಡ್ಡವರಿಗೆ ನಾವು ಮಾಡೋದು ಇದ್ದೇ ಇರುತ್ತೆ ಯಾವಾಗ್ಲೂ. ಅದರ ಒಬ್ಬ ಸಣ್ಣ ಕಲಾವಿದನ್ನ ಗುರುತಿಸಿ ಇವತ್ತು ನಾವು ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ ಅಂದ್ರೆ ನಂಗೆ ತುಂಬಾ ನಾವು ಒಟ್ಟು ಸೇರೋದಕ್ಕೆ ಒಂದು ಕಾರಣ ಅವಕಾಶ ಆಗುತ್ತೆ. ಅದರಲ್ಲೂ ಇವತ್ತು ಇಂಥ ಹಿರಿಯ ಸಾಹಿತಿಗಳನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಗೌರವಿಸಿದ್ರು ನಮಗೆಲ್ಲರೂ ಹೆಮ್ಮೆ. ಗೋಪಾಲಕೃಷ್ಣ ಅವರ ಬಗ್ಗೆ ಈಗ ಜಯಮಾಲ್ ಅವರು ಮತ್ತೆ ಸುರೇಶ್ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈಗ ನಮ್ಮ ಚಿತ್ರರಂಗದವರೇ ಆದಂತಹ ಬಿರಾದಾರ್ ಕೆಲವು ತಿಂಗಳಿಂದ ನಾನು ಅವರ ಒಂದು ಸತ್ಯಕಥೆ ಅಂತ ಹೇಳಿ ಈ ಟಿವಿನಲ್ಲಿ ಬರ್ತಾ ಇದೆ. ಇದು ನನ್ನ ಕಥೆ ಅಲ್ವಾ? ಆವಾಗ ಆ ನೆನಪನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ಹೇಗೆ ಚಿತ್ರರಂಗಕ್ಕೆ ಬಂದ್ರು, ಏನೇನೆಲ್ಲ ಆದ್ರು, ಎಷ್ಟೆಷ್ಟು ನೋವುಗಳನ್ನ, ಎಷ್ಟೆಷ್ಟು ಸಂಕಟಗಳನ್ನ ಈ ಚಿತ್ರರಂಗದಲ್ಲಿ ಅನುಭವಿಸಿದ್ರು, ಎಲ್ಲವನ್ನ ನಿಜವಾಗಿ ಅವರು ಯಾವ ಮುಚ್ಚುಮರೆಯಿಂದ ಎಲ್ಲ ನೋವುಗಳನ್ನ, ದುಃಖಗಳನ್ನ, ಸಂತೋಷಗಳನ್ನ ಹಂಚಿಕೊಂಡಿದ್ದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರು ಬರುವಂತ ಒಂದು